ಎಲ್ರಿಗೂ ನಮಸ್ಕಾರ. ನಿನ್ನೆ ರಾತ್ರಿ ನಾನು ಮಾ ಇಂಟಿ ಬಂಗಾರಂ ಮೂವಿಗೆ ಹೋಗಿದ್ದೆ. 10:20 ಶೋ. ಥಿಯೇಟ್ರ್ ಫುಲ್ಲಾಗಿತ್ತು. ಬೆಂಗಳೂರಲ್ಲಿ ಒಂದು ತೆಲುಗು ಫಿಲಮ್ಮು ನೈಟ್ ಶೋ ಅಲ್ಲಿ ಫುಲ್ಲಾಗಿತ್ತು. ಅದು ಹೀರೋಯಿನ್ ಬೇಸ್ಡ್ ಮೂವಿ ಏನೋ ತುಂಬ ಚೆನ್ನಾಗೇ ಇದೆ. ಆದರೆ ಮೂವಿ ನೋಡಾದ್ಮೇಲೆ ನನಗೊಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಅದು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಯಾಕೆ ಕನ್ನಡದಲ್ಲಿ ಈ ಥರ ಕಂಟೆಂಟ್ ಮೂವಿಗಳು ಬರ್ತಾಯಿಲ್ಲ? ಅದರಲ್ಲಿ ಯಾರೇ ಬಿಗ್ ಸ್ಟಾರ್ ಇಲ್ಲ. ಸಮಂತ ಅವರಿದ್ದಾರೆ, ಅವರು ಹೀರೋಯಿನ್. ಅವರು ಕೂಡ ಅಂದರೆ ಹೀರೋಯಿನ್ ಬೇಸ್ಡ್ ಮೂವಿಗಳು ಮಾಡಿದ್ದಾರೆ. ಇದು ಒಂದು ಡಿಫ್ರೆಂಟ್ ಜಾನರ್ಗೆ ಸೇರುತ್ತೆ. ಇದು ತುಂಬ ಲೋ ಬಜೆಟ್ ಮೂವಿ. ಇದು ನೀವು ಮೂವಿನ ಒಮ್ಮೆ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ನೀವು ಕನ್ನಡದಲ್ಲಿ ಯಾಕೆ ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳಾಗಲಿ ಅಥವಾ ಈ ಥರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಲಿ ಲೋ ಬಜೆಟ್ ಮೂವಿಗಳು ಬರ್ತಾಯಿಲ್ಲ? ಈಗ ನೀವು ಮಲಯಾಳಂ ಇಂಡಸ್ಟ್ರಿ ನೋಡಿದರೆ ಅವರು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನು ತುಂಬ ಮಾಡ್ತಾರೆ. ಆಮೇಲೆ ತಮಿಳು ತೆಲುಗು ನೋಡಿದರೆ ಅವ್ರು ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿಗಳು ತುಂಬ ಮಾಡ್ತಾರೆ. ಅಂದರೆ ಕಡಿಮೆ ಬಜೆಟಲ್ಲೇ ಕಂಟೆಂಟ್ ಚೆನ್ನಾಗಿರುತ್ತೆ, ಆ ಥರದ ಮೂವಿಗಳು ಮಾಡ್ತಾರೆ. ಈ ಥರ ಮೂವಿಗಳು ಬಂದಾಗ ಮಾತ್ರ ಒಂದು ಇಂಡಸ್ಟ್ರಿ ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಅಂದರೆ ಅದು ಉಸಿರಾಡ್ತಿದೆ ಅಂತ ಅನಿಸುತ್ತೆ. ಬಟ್ ನೀವು ಕನ್ನಡ ಫಿಲ್ಮ್ ಇತ್ತೀಚೆಗೆ ನೋಡಿದರೆ ಒಂದು ರೆಕಗ್ನೈಸ್ಡ್ ಮೂವಿ ಯಾವುದು? ನನಗೆ ಗೊತ್ತಿರೋಂಗೆ ಸೂ ಫ್ರಮ್ ಸೋ, KD ಕೂಡ ಬಂತು, ಅದು ಈ ಇಯರ್ನ ಸ್ಟಾರ್ಟಿಂಗಲ್ಲೇ. ಬಟ್ ಅದು ಕೂಡ ಅಂಥ ಲೆವೆಲ್ಗೆ ರೀಚ್ ಆಗಲಿಲ್ಲ. ಈ ವರ್ಷ ನೀವು ಲೀಸ್ಟ್ ತೆಗೆದು ನೋಡಿದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಯಾವ ರಿಲೀಸ್ ಆಗಿದ್ದಾವೆ ಮೂವಿಗಳು ನಿಮಗೆ ಬೆರಳೆಣಿಕೆಯಷ್ಟು ಸಿಗ್ತವೆ. ಅದರಲ್ಲಿ ಯಾವುದಕ್ಕೂ ಕೂಡ IMDb ರೇಟು 7 ಮೇಲಿಲ್ಲ. ಸೊ ಯಾಕೆ ಕನ್ನಡ ಇಂಡಸ್ಟ್ರಿ ಡೌನ್ಫಾಲ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಈ ವರ್ಷ ಯಾವ್ದಾರು ಒಂದು ಹೇಳ್ಕೊಳಕ್ಕೆ ಒಂದು ಮೂವಿ ಇದೆ ಅಂದರೆ ಅದೀಗ ನೆಕ್ಸ್ಟು ಟಾಕ್ಸಿಕ್ ಯಶ್ ಅವ್ರದ್ದು. ಬಟ್ ಅದು ಕೂಡ ಹಿಟ್ ಆಗುತ್ತೋ ಗೊತ್ತಿಲ್ಲ. ಅದೇನಾರ ಫ್ಲಾಪ್ ಆಯ್ತಂದರೆ ಇನ್ಯಾವ ಮೂವಿನೂ ಈ ವರ್ಷದಲ್ಲಿ ನಮಗೆ ಹೇಳ್ಕೊಳೋ ಅಂಥ ಮೂವಿಗಳೇ ಇಲ್ಲ. ಸೊ ಬೇರೆ ಇಂಡಸ್ಟ್ರಿಗಳು ಯಾಕೆ ಆ ಥರ ಕಂಟೆಂಟ್ ಬೇಸ್ಡ್ ಮಾಡ್ತಿದ್ದಾರೆ? ನಮ್ಮದ್ರಲ್ಲಿ ಯಾಕೆ ಹೀರೋಗಳೇ ಇಲ್ವಾ? ನೀವು ಮಾ ಇಂಟಿ ಬಂಗಾರಮ್ಮಲ್ಲಿ ಆ್ಯಕ್ಟ್ ಮಾಡಿರೋದು ದಿಗಂತ್ ಅವ್ರು ಕನ್ನಡ ಇಂಡಸ್ಟ್ರಿಯವರು. ಮತ್ತು ಅದರಲ್ಲಿ ವಿಲನ್ ಆಗಿರೋದು ಕೂಡ ಕನ್ನಡ ಇಂಡಸ್ಟ್ರಿಯವರೇ. ಈ ಥರ ಸಣ್ಣ ಪುಟ್ಟ ಮೂವಿಗಳು ಮಾಡಿದರೆ ಮಾತ್ರ ಒಂದು ಇಂಡಸ್ಟ್ರಿ ಜೀವಂತವಾಗಿರುತ್ತೆ. ಬಟ್ ಯಾಕೆ ಡೈರೆಕ್ಟ್ರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ಮನ್ನಣೆ ಕೊಡ್ತಿಲ್ವೋ? ಅಥವಾ ರೈಟರ್ಸ್ಗಳೇ ಇಲ್ವಾ ಕನ್ನಡದಲ್ಲಿ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಎಷ್ಟೋ ಮೂವಿಗಳು ಬೇರೆ ಭಾಷೆಯಿಂದ ಅದು ಡಬ್ಬಾಗಿ ಮಾಡಿದ್ದೀವಿ, ಬಟ್ ಅದು ಓನ್ ಮೂವಿಗಳು ಯಾಕೆ ಫ್ಲಾಪ್ ಆಗ್ತಿದ್ದಾವೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ.